ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಾದ ನಂತರ ಒಂದರಂತೆ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ಕೊಲೆ ಬಳಿಕ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಪ್ಲಾನ್ ನಡೆದಿತ್ತು ಅಂತ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಬಳಿಕ ಏನೆಲ್ಲ ಸಾಕ್ಷ್ಯಾಧಾರಗಳಿದ್ದು ಅದೆಲ್ಲವನ್ನೂ ಕೂಡ ನಾಶ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕೇಸ್ನಿಂದ ದರ್ಶನ್ ಹೆಸರು ತಪ್ಪಿಸೋದಕ್ಕೆ ಸಂಚು ಕೂಡ ನಡೀತಾ ಇತ್ತು ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜೂನ್ 9ರಂದು ಪೊಲೀಸರ ಮೇಲೆಯೇ ಕಣ್ಣಿಟ್ಟಿದ್ರ ಆರೋಪಿಗಳು. ಜೂನ್ 9ರಂದು ಪೊಲೀಸ್ ಅಧಿಕಾರಿಗಳ ಮೇಲೇನೆ ಈ ಆರೋಪಿಗಳು ಕಣ್ಣಿಟ್ಟಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರ ನಡೆ ಏನು ಅನ್ನುವಂಥದ್ದನ್ನ ನೋಡಿಕೊಂಡು ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಪ್ಲಾನ್ ಏನಾದರೂ ನಡೆದಿತ್ತಾ? ಇನ್ನು ಪೊಲೀಸರ ತನಿಖೆಯನ್ನೇ ಆರೋಪಿಗಳು ಸಂಪೂರ್ಣವಾಗಿ ಪ್ಲಾನ್ ಮಾಡಿದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ, ಆ ತನಿಖೆಯನ್ನು ಯಾವ ರೀತಿಯಾಗಿ ದಿಕ್ಕು ತಪ್ಪಿಸಬೇಕು, ಅದೇ ರೀತಿಯಾಗಿ ಸಾಕ್ಷ್ಯಾಧಾರಗಳನ್ನು ಯಾವ ರೀತಿಯಾಗಿ ನಾಶ ಮಾಡಬೇಕು, ಒಂದು ಮ್ಯಾನುಪುಲೇಷನ್ ಇರುತ್ತಲ್ಲ ಪ್ರಕರಣದಲ್ಲಿ, ಆ ಮ್ಯಾನುಪುಲೇಷನನ್ನು ಯಾವ ರೀತಿಯಾಗಿ ಮಾಡಬೇಕು, ಪೊಲೀಸರು ಸಂಪೂರ್ಣವಾಗಿ ತನಿಖೆ ದಿಕ್ಕೇ ತಪ್ಪು ಹೋಗಬೇಕು, ಆ ರೀತಿ ಮ್ಯಾನುಪುಲೇಷನ್ ಮಾಡೋದಕ್ಕೆ ಅಂತ ಪ್ರಯತ್ನ ನಡೆದಿತ್ತು. ಡಿ ಕಂಪನಿ ಬಗ್ಗೆ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ಇನ್ನು ಸರ್ವೇ ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಆರೋಪಿ ಮೇಲೆ ಕಣ್ಣಿಡ್ತಾರೆ. ಆದರೆ ಈ ಪ್ರಕರಣದಲ್ಲಿ ಆರೋಪಿಗಳೇ ಪೊಲೀಸರ ಮೇಲೆ ಕಣ್ಣಿಟ್ಟಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳ ನಡೆಗೇನು, ಯಾವ ರೀತಿಯಾದಂತಹ ಒಂದು ನಡೆಯನ್ನು ಅನುಸರಿಸ್ತಾರೆ? ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು 3 ಜನ ಬಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರೆಂಡರ್ ಆಗ್ತಾರೆ. ಇನ್ನು ಸರೆಂಡರ್ ಆದ ಬಳಿಕ ಪೊಲೀಸರು ಏನು ಮಾಡ್ತಾರೆ? ಈ ಪ್ರಕರಣವನ್ನು ನಿಜವಾಗ್ಲೂ ಅದೇ 3 ಜನ ಕೊಲೆ ಮಾಡಿದ್ದಾರೆ ಅಂತ ಒಪ್ಕೊಳ್ತಾರಾ, ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಳಕ್ಕೆ ಇಳಿಯುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರಾ? ಒಂದು ವೇಳೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯಾಂಶವನ್ನು ಹೊರಗಡೆ ತಂದರೆ ಆಗ ಏನು ಮಾಡಬೇಕು? ಅದೇ ರೀತಿಯಾಗಿ ಪೊಲೀಸರು ಸತ್ಯಾಂಶದ ಬೆನ್ನು ಹತ್ತದಂತೆ ಯಾವ ರೀತಿಯಾಗಿ ಅವ್ರನ್ನ ತಡಿಬೇಕು? ಸಾಕ್ಷ್ಯಾಧಾರಗಳನ್ನು ಮ್ಯಾನುಪುಲೇಷನ್ ಮಾಡುವಂಥದ್ದು ಅಂತ ಹೇಳ್ತೀವಿ ನಾವು. ಯಾಕಂದರೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆನ್ನು ಹತ್ತಿದಾಗ ಅವರ ತನಿಖೆಯ ದಿಕ್ಕನ್ನು ತಪ್ಪಿಸುವಂತಹ ಕೆಲಸವನ್ನು ಇಲ್ಲಿ ಮಾಡಲಾಗತ್ತೆ. ಅದೇ ರೀತಿಯಾಗಿ ಒಂದು ಸಂಚು ಏನಾದರೂ ನಡೆದಿತ್ತಾ? ಪೊಲೀಸರ ನಡೆಗಳ ಮೇಲೆ, ಅವರ ತನಿಖೆಯ ಮೇಲೆ ಕಣ್ಣಿಡುವಂತಹ ಕೆಲಸವನ್ನು ಇಲ್ಲಿ ಆರೋಪಿಗಳೇ ಮಾಡಿದ್ರ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಡಿ ಕಂಪನಿ ಬಗ್ಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ.